ಅವೆಲ್ಲ ವಿಚಾರದ ಬಗ್ಗೆ ಈಗ ಒಂದು ರೀತಿ ಈ ಬೆಳಗಾವಿ ಸುವರ್ಣಸೌಧದ ಇಡೀ ಬೆಳಗಾವಿ ನಗರವನ್ನು ಒಂದು ಕರ್ಫ್ಯೂ ಜಾರಿ ಮಾಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಪ್ರಜಾತಂತ್ರ ಮತ್ತು ಹೋರಾಟ ಇವುಗಳನ್ನೆಲ್ಲ ಹತ್ತಿಕ್ಕಬೇಕು ಅನ್ನುವಂಥ ಉದ್ದೇಶದಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಈ ರೀತಿ ಒಂದೇ ಸಮುದಾಯ, ಅದು ಪಂಚಮಸಾಲಿ ಸಮುದಾಯದ ಹೋರಾಟವನ್ನು ವಾಹನಗಳನ್ನು ಬಿಡಬಾರ್ದಂತೆ, ಟ್ರ್ಯಾಕ್ಟರ್ಗಳು ಬಿಡಬಾರ್ದಂತೆ, ಜನರನ್ನು ಬಿಡಬಾರ್ದಂತೆ. ಇದು ಭಾಳ ದುರ್ದೈವ. ಅದಕ್ಕೆ ಇವತ್ತು ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ ಇವತ್ತು ವಿಧಾನಸಭೆಯಲ್ಲಿ. ಮತ್ತು ಇವತ್ತು ಮಧ್ಯಾಹ್ನ ಏನು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಸಭೆ ಏನಿದೆ, ಈಗಾಗಲೇ ಮಾನ್ಯ ವಿಧಾನಸಭಾ ಅಧ್ಯಕ್ಷರು ನಿನ್ನೆ ಅವರ ಕಾರ್ಯದರ್ಶಿಗಳ ಮೂಲಕ ನನಗೆ ಪತ್ರ ಕಳಿಸಿದ್ದಾರೆ. ಉತ್ತರ ಕರ್ನಾಟಕದ ನೀರಾವರಿ, ಕೈಗಾರಿಕೆ ಮತ್ತು ಸಮಗ್ರ ಅಭಿವೃದ್ಧಿ ಸಲುವಾಗಿ ಏನು ಮೊದಲ ದಿವಸದಿಂದಲೇ ಚರ್ಚೆಗೆ ತಗೋಬೇಕಂತೇಳಿ ನಾನೇನು ಪತ್ರ ಬರೆದಿದ್ದೆ ಅದನ್ನು ಇವತ್ತಿನ BAC ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ನಿರ್ಣಯ ತಗೋತೀನಿ ಅಂತ ಹೇಳಿದ್ದಾರೆ. ನಾವು ಆಗ್ರಹ ಮಾಡೋದೇನೆಂದರೆ, ಬೆಳಗಾವಿ ಸುವರ್ಣಸೌಧದ ಯಾವುದೇ ಒಂದು ಅಧಿವೇಶನ ನಡೆದಾಗ ಇಲ್ಲಿ ನಮ್ಮ ಈ ಭಾಗದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲೋಂಥದ್ದಾಗಬೇಕು. ಅದಕ್ಕೆ ಪರಿಹಾರಗಳನ್ನು ಸರ್ಕಾರ ಹೇಳಬೇಕು. ಪ್ರತಿ ಸಲನೂ ಮುಖ್ಯಮಂತ್ರಿಗಳ ಭಾಷಣ ಕೇಳಿದ್ದೀವಿ, ಎಲ್ಲರೂ ಹೇಳ್ತಾರೆ. ಇದೇ ಸಿದ್ದರಾಮಯ್ಯನವರು ಹಿಂದೆ ನಾನು ವಿಧಾನ ಪರಿಷತ್ ಸದಸ್ಯರಿದ್ದಾಗ ಹೇಳಿದಂಥದ್ದು ಒಂದೂ ಇಂಪ್ಲಿಮೆಂಟ್ ಆಗಿಲ್ಲ. ಇವತ್ತು ವಿಶೇಷವಾಗಿ ಉತ್ತರ ಕನ್ನಡದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಸುಮಾರು 1,54,000 ಎಕರೆ ಜಮೀನು ಇವತ್ತು ಭೂಸ್ವಾಧೀನ ಮಾಡ್ಕೋಬೇಕು, ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಮತ್ತು 524.256 ಏನು ಆಲ್ಮಟ್ಟಿ ಎತ್ತರ ಇವತ್ತು ಮಾಡಬೇಕಂಥೇಳಿ ನಮ್ಮ ಆಗ್ರಹ ಇದೆ. ಯಾಕಂದರೆ ಒಂದೇನೋ ಕುತಂತ್ರ ನಡೆದಿದೆ. 522ಕ್ಕೆ ಸೀಮಿತವಾಗಿ ಎತ್ತರವನ್ನು ಎತ್ತರಿಸಿ ನಮ್ಮ ನೀರಿನ ಬಹುಪಾಲು ಇವತ್ತು ವಿಜಯಪುರ, ಬಾಗಲಕೋಟೆ, ಸುಮಾರು 3-4 ರಾಯಚೂರು, ಕಲಬುರಗಿ, ಯಾದಗಿರಿ ಈ ಎಲ್ಲ ಭಾಗಗಳಿಗೆ ಸರಿಯಾಗಿ ನೀರು ಸಿಗಬೇಕಾದ್ರೆ 524.256 ಎತ್ತರ ಆಗಲೇಬೇಕು. 134 ಲಕ್ಷ ಎಕರೆ ಸ್ವಾಧೀನ ಪಡಿಸ್ಕೋಬೇಕು. 22 ಗ್ರಾಮಗಳು ಅವರಿಗೆ ಸೂಕ್ತ ಪರಿಹಾರ ಕೊಟ್ಟು ಸ್ಥಳಾಂತರ ಆಗಬೇಕು. ಇದು ಭಾಳ ಮುಖ್ಯವಾದಂಥ ವಿಷಯ. ಸುಮಾರು 15 ಲಕ್ಷ ಎಕರೆ ನೀರಾವರಿ ಇನ್ನೂ ಆಗಬೇಕಾಗಿದೆ. ಅದಕ್ಕೆ ಬೇಕಾದಂಥ ಹಣವನ್ನು ಕ್ರೋಢೀಕರಣ ಮಾಡೋದ್ರ ಬಗ್ಗೆ ಯಾವ ರೀತಿ ಇದನ್ನು 2-3 ವರ್ಷದಲ್ಲಿ ಮುಗಿಸ್ತೀವಿ ಅನ್ನೋಂಥದ್ದು ಸ್ಪಷ್ಟ ಉತ್ತರವನ್ನು ನಾವು ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಇವತ್ತು ಕೇಳೋರಿದ್ದೀವಿ. ಸರ್, ಈಗ ನೀವು ಇವತ್ತು ಸಾಕಷ್ಟು ವಕ್ಫ್ ವಿಚಾರ